ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾನು ಪಪ್ಪಾಯ ಕೇಕ್ ಮಾಡ್ತಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನು ಒಂದು ಬಟ್ಟಲು ತುಂಬ ಹಣ್ಣಾದಂಥ ಪಪ್ಪಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಎಗ್ ತೊಗೊಂಡಿದ್ದೀನಿ. ಮತ್ತು 2 ಬಟ್ಲು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಬಟ್ಲು ಮೈದಾ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪು ರಿಫೈಂಡ್ ಆಯಿಲ್ ತೊಗೊಂಡಿನಿ. ರಿಫೈಂಡ್ ಆಯಿಲ್ ಬೇಡ ಅಂದರೆ ತುಪ್ಪನೂ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಬೆಟ್ರ್ ಸೊಪ್ಪು ಗಟ್ಟಿ ಆದರೆ ಅದಕ್ಕೆ ಸ್ವಲ್ಪ ಹಾಕೋಕ್ಕೆ ಹಾಲು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ಮತ್ತು ಇದು ಬೇಕಿಂಗ್ ಸೋಡಾ ಇಲ್ಲಾಂದರೆ ಅಡುಗೆ ಸೋಡಾ ಆದರೂ ಹಾಕ್ಕೋಬೋದು. ಮೇಲೆ ಡೆಕೋರೇಷನ್ಗೆ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಮತ್ತು ಒಂದಷ್ಟು ವೆನಿಲಾ ಎಸೆನ್ಸ್, ಕೇಕಿಗೆ ಹಾಕೋಕೆ ಫ್ಲೇವರ್ಗೆ ಅಂತೇಳಿ ವೆನಿಲಾ ಎಸೆನ್ಸ್ ಇಟ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಮೊದಲು ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ಇದು ಕುಕ್ಕರ್ನೊಳಗೆ ಉಪ್ಪು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟೀನಿ. ಇದನ್ನು ಸ್ವಲ್ಪ ಸಣ್ಣಗೆ ಕಾಲಿಕ್ಕಿಟ್ಟು ಬೆಟರ್ ರೆಡಿ ಮಾಡ್ಕೊಂಡು ಇದನ್ನ ಸ್ವಲ್ಪ ಸಣ್ಣ ಉರಿಲಿ ಕಾಯಕ್ಕಿಡೋಣ. ನಾನು ಕೇಕ್ ಮಾಡೋಕ್ಕೆ ಈ ಥರ ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತಿದ್ದೀನಿ. ಬೇಡಂದರೆ ಜರ್ಮನಿದು ಯೂಸ್ ಮಾಡ್ಬೋದು. ಇದಕ್ಕೊಂದು ಪೇಪರ್ ಹಾಕ್ಕೊಂಡಿದ್ದೀನಿ. ಬೇಡಂದರೆ ಮೈದಾ ಹಿಟ್ಟು ಹಾಕಿಬಿಟ್ಟು ಎಣ್ಣೆ ಸೋರ್ಬಿಟ್ಟು ಮಾಡಿದ್ರು ನಡೀತೈತಿ. ಇದನ್ನು ಹಾಕ್ಕೊಳಕ್ಕೆ ನಾನು ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಪೇಪರ್ ಅಷ್ಟೇ ಹಾಕಿದ್ದೀನಿ. ಇವಾಗ ಹೆಂಗೆ ಮಾಡೋದು ನೋಡ್ಕೊಂಬರೋಣ. ಮೊದಲು ಒಂದು ಜಾರ್ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಎಗ್ ಒಡೆದು ಹಾಕ್ಕೊಂಬಿಡೋಣ ಇವಾಗ. ನಾಲ್ಕು ತತ್ತಿ ಅದನ್ನು ಹಾಕ್ಕೊಳ್ಳಿ, ಇನ್ನೂ ಸ್ಮೂತಾಗಿ ಬರುತ್ತೆ. ನಾನು 3 ತತ್ತಿ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನಿವಾಗ ಮಿಕ್ಸಿಗೆ ಹಾಕ್ಕೊಂಬಂದ್ಬಿಡೋಣ. ನೋಡಿ, ಆ ತತ್ತಿ ಈ ಥರ ಬಂದಿದೆ. ಇವಾಗ ಇದಕ್ಕೆ ಶುಗರ್ ಹಾಕ್ಕೊಂಬಿಡೋಣ. 2 ಬಟ್ಲು ಶುಗರ್ನ ಪುಡಿ ಮಾಡಿ ಇಟ್ಕೊಂಡಿದ್ದು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ, ಇವಾಗ ಶುಗರ್ ಹಾಕ್ಕೊಂಬಂದೆ. ಈ ಥರ ಇದೆ. ಇದಕ್ಕೆ ಇವಾಗ ಮೈದಾ ಹಾಕ್ಕೊತೀನಿ. ಇವು 3 ಮಿಶ್ರಣ ಕರೆಕ್ಟ್ ಬಂದರೆ ಆಮೇಲೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೋದು. ಈಗ ಮೈದಾ ಹಾಕ್ಕೊಂಡು ಇನ್ನು ಸ್ವಲ್ಪ ಸ್ಪೂನಲ್ಲೇ ಸ್ವಲ್ಪ ಕಲಿಸ್ಕೊಂಬಿಡೋಣ. ಇವಾಗ ಮಿಕ್ಸಿ ಹಾಕ್ಕೊಂಬರೋಣ. ನೋಡಿ, ಇವಾಗ ಇನ್ನು ಮೈದಾ ಹಾಕ್ಕೊಂಬಂದೆ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಫ್ರೂಟ್ಸ್ ಹಾಕ್ಕೊಂಬಿಡೋಣ. ಇನ್ನು ಮಿಕ್ಸಿ ಹಾಕ್ಕೊಂಡು ನೋಡಿ, ಈ ಥರ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಹಣ್ಣು ಹಾಕಿದ್ರೆ ಕಲರ್ ನೋಡಿರಿ ಈ ಥರ ಆಗಿದೆ. ಇವಾಗ ಅದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಿದ್ದೀನಿ. ಒಂದು ಅರ್ಧ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಒಂದು ಮತ್ತು ನಾನು ತೊಗೊಂಡಿರ್ತಂಥ ಅರ್ಧ ಬಟ್ಲು ಎಣ್ಣೆ ಹಾಕ್ತಿದ್ದೀನಿ. ಮತ್ತು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದ್ಬಿಡೋಣ. ಇವಾಗ ಅಷ್ಟು ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಬಿಡೋಣ. ಸ್ವಲ್ಪ ಇದೇ ಕನ್ಸಿಸ್ಟೆಂಟಿ ಇರಬೇಕಿದು. ಅಷ್ಟೇ, ತೀರಾ ಗಟ್ಟಿಯಾಗಿರೋ ತೀರಾ ಮಿದು ಈ ಲೆಕ್ಕಕ್ಕೆ ಇರಬೇಕು. ಸ್ವಲ್ಪ ಬಬಲ್ಸ್ ಬರೋಂಗೆ ಇದನ್ನು ಮಾಡ್ಕೊಂಬಿಡೋಣ. ಇದು ಪೂರ್ಣ ಪ್ರೊಸೀಸ್ ಕೈಲಿ ಮಾಡ್ಕೋಬೋದು, ಆದರೆ ಕೈಲಿ ಲೇಟ್ ಆಗುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಎಲ್ಲಿ ಒಂದು ಗಂಟಿಲ್ಲ. ಈ ಥರ ಮಿಕ್ಸಿ ಹಾಕ್ಕೊಂಡ್ರೆ ಈ ಥರ ಗಂಟು ಏನೂ ಇರೋಂಗಿಲ್ಲ, ಸ್ಮೂತಾಗಿರುತ್ತೆ ಬೆಟ್ರೆ. ಇದನ್ನು ನಾವು ಈಗ ಪೇಪರ್ ಹಾಕ್ಕೊಂಡಿರುತ್ತೆ ಇದಕ್ಕೆ ಹಾಕ್ಕೊಂಬಿಡೋಣ. ಇದಕ್ಕೆ ಹಾಕ್ಕೊಂಬಿಡೋಣ. ನೀವು ಇದನ್ನ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಡಿಪ್ ಮಾಡಿಬಿಡಿ.
ಅಂದರೆ ಪೂರ್ಣ ತಳಕ್ಕೆ ಕುತ್ಕೊಂಡು ಕರೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹೆಚ್ಚಿಟ್ಕೊಂಡಿದ್ದೆ, 2 ಪೀಸ್ ಮಾಡಿ ಇದನ್ನ ಸ್ವಲ್ಪ ಡೆಕೋರೇಟಿಗೆ ಅಂತ ಇಟ್ಕೊಂಡಿದ್ದೀನಿ. ಈಗ ಒಂದಿಷ್ಟು ಡೆಕೋರೇಷನ್ ಮಾಡೋಣ. ನೋಡಿ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ಫ್ರೂಟ್ ಹಾಕಿಬಿಟ್ಟು ಕಲರಿಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಒಣ ದ್ರಾಕ್ಷಿ ಹಾಕಿದ್ದೀನಿ. ನೋಡಿ ಈ ಥರ ಡೆಕೋರೇಷನ್ ಮಾಡಿಕೊಂಡು ಇದನ್ನು ಮಾಡಿಬಿಡೋಣ. ಇವಾಗ ಇದನ್ನ ಕಾದಿರೋಂಥ ಕುಕ್ಕರ್ನೊಳಗೆ ಇಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಇದ್ರಾಗ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಸಾಲ್ವ್ ಮಾಡಿಬಿಟ್ಟೆ ಸುತ್ತಲೂ 1 ಇಂಚಿನಷ್ಟು ಗ್ಯಾಪ್ ಇರಬೇಕು. ಇದಕ್ಕೆ ಇವಾಗ ಯಾವುದೇ ಸಿಟಿ ಮತ್ತು ರಬ್ಬರ್ ಹಾಕ್ಲಾರ್ದೇ ಇದನ್ನು ಮುಚ್ಚಿ 45 ಮಿನಿಟ್ಸ್ ಇಲ್ಲ 1 ತಾಸು ಬೇಯಿಸ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಕೇಕ್ ರೆಡಿಯಾಗಿದೆ. ಈ ಥರ ಪಿನ್ ಸಹಾಯದಿಂದ ಚುಚ್ಚು ನೋಡೋಣ. ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ಇದೆ. ಇದು ಪೂರ್ಣ ಡ್ರೈ ಆದರೆ ಕೇಕ್ ಆದಂಗೆ ಇದು ಸ್ವಲ್ಪ ಅಂಟ್ಕೊತಿದೆ. ಇನ್ನೂ ಸ್ವಲ್ಪ ಹಸಿ ಅನಿಸುತ್ತೆ, ಅದು ಸ್ವಲ್ಪ ನೋಡಿ ಫ್ರೆಂಡ್ಸ್, ಈ ಥರ ಕೇಕ್ ಬಂದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಓಪನ್ ಮಾಡಿಬಿಡೋಣ. ತಣ್ಣಗಲ್ಲಿ ಚಾಕು ಸಹಾಯದಿಂದ ಸ್ವಲ್ಪ ಬಿಡಿಸ್ಕೊಂಬಿಡೋಣ. ಬಿಡಿಸಿ ತಣ್ಣಗೆ ಹಾಕಿಬಿಟ್ಬಿಡೋಣ. ಇವಾಗ ಇವು ಒಂದು 5 ನಿಮಿಷ ತಣ್ಣಗಾಲಿದು. ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.